ನಮಸ್ಕಾರ ಎಲ್ಲರಿಗೂ. ಚೆಸ್ ಬೇಸ್ ಇಂಡಿಯಾ ಕನ್ನಡಕ್ಕೆ ಸ್ವಾಗತ. ನನ್ನ ಹೆಸರು ಶಶಾಂಕ್ ಅಂತ. ಇವತ್ತು ನಾವು ಫಿಡೆ ವರ್ಲ್ಡ್ ಕಪ್ ಫೈನಲ್ ನೋಡ್ತಾ ಇದ್ದೀವಿ. ಇಲ್ಲಿ ಒಂದು ಹೆಮ್ಮೆಯ ವಿಷಯ ಏನು ಅಂದರೆ, ಇಬ್ಬರು ಫೈನಲಿಸ್ಟ್ಗಳು ಭಾರತೀಯರು. ಹೀಗಾಗಿ ವರ್ಲ್ಡ್ ಕಪ್ ಹೋಗೋದು ಭಾರತೀಯರಿಗೆ ಇದು ಮಾತ್ರ ಖಚಿತ. ಸೊ ಯಾರೇ ಗೆದ್ದರೂ ಭಾರತಕ್ಕೆ ವರ್ಲ್ಡ್ ಕಪ್ ಬರುತ್ತೆ. ಬಟ್ ಆದರೂ ಯಾವ ಥರ ಆಡ್ತಾರೆ ನೋಡಬೇಕು. ಕೊನೇರು ಹಂಪಿ ಒಂದು ಲೆಜೆಂಡ್ ಅಂತ ಹೇಳ್ಬೋದು. ತುಂಬ ವರ್ಷದಿಂದ ಆಡ್ತಾ ಇದ್ದಾರೆ, ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರು. ಎಟ್ ದ ಸೇಮ್ ಟೈಮ್ ದಿವ್ಯಾ ದೇಶ್ಮುಖ್ ಬ್ಲ್ಯಾಕಿಂದ ಆಡ್ತಾ ಇದ್ದಾರೆ. ಅವ್ರು ಯಂಗ್ ಐಕಾನ್, ಎಮರ್ಜಿಂಗ್ ಪ್ಲೇಯರ್ ಅಂತ ಹೇಳ್ಬೋದು. ಸೊ ಶುರು ಮಾಡೋಣ. ತುಂಬ ಕುತೂಹಲವಾದಂಥ ಆಟ ಇದು. D4 D5 ಕ್ವೀನ್ಸ್ ಪಾನ್ ಓಪನಿಂಗಿಂದ ಸ್ಟಾರ್ಟ್ ಮಾಡ್ತಾರೆ. ಓಕೆ, C4 ಆಡ್ತಾರೆ. E6 ಕ್ವೀನ್ಸ್ ಗ್ಯಾಂಬಿಟ್ ಡಿಕ್ಲೈನ್ಡ್ ವೇರಿಯೇಷನ್. ನೈಟ್ F3, ನೈಟ್ C6, G3 ಕ್ಯಾಟಲೈನ್ ವೇರಿಯೇಷನ್. D ಟೇಕ್ಸ್ C4 ಆಡ್ತಾರೆ. ಓಕೆ, ಸೊ ಇಬ್ಬರು ಪ್ರಿಪೇರ್ ಆಗಿದ್ದಾರೆ ಈ ಲೈನಿಗೆ. ಬಿಷಪ್ G2, ಬಿಷಪ್ B4 ಚೆಕ್ ಕೊಡ್ತಾ ಇದ್ದಾರೆ. ಓಕೆ, ಬಿಷಪ್ D2 A5 ಆಡ್ತಾರೆ. ಕ್ವೀನ್ C2, C4 ಮೇಲೆ ಪ್ರೆಷರ್ ಬರ್ತಾ ಇದೆ. ಸೊ ದಿವ್ಯಾ ಅವರು D2 ಮೇಲಿರೋ ಬಿಷಪ್ನ ತೊಗೊಂಡ್ರು. ನೈಟಿಂದ ಕ್ವೀನಿಂದ ತೊಗೊಳ್ಳಂತ ಯೋಚನೆ ಮಾಡ್ತಾ ಇದ್ದಾರೆ. ಓಕೆ, ನೈಟ್ B ಟೇಕ್ಸ್ D2 ಆಯಿತು. B5ಇಂದ ಸಪೋರ್ಟ್ ಕೊಡ್ತಾ ಇದ್ದಾರೆ C4 ಪಾನಿಗೆ. ಓಕೆ, A4 ಆಡ್ತಾರೆ ಹಂಪಿಯವರು. ಸೊ ಪಾನ್ ಸ್ಟ್ರಕ್ಚರ್ ಬ್ರೇಕ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ. ಬಟ್ ದಿವ್ಯಾ ಅವರು ಅದನ್ನು ಡಿಫೆಂಡ್ ಮಾಡಿದ್ರು C6ಇಂದ. B3 ಆಡ್ತಾರೆ. ಸೊ ಹಂಪಿಯವ್ರದ್ದು ಉದ್ದೇಶ ಇಲ್ಲಿ ಪಾನ್ ಸ್ಟ್ರಕ್ಚರ್ ಬ್ರೇಕ್ ಮಾಡಬೇಕು ಕ್ವೀನ್ ಸೈಡ್ದು ಅಂತ. ಓಕೆ, ನೈಟ್ ಟೇಕ್ಸ್ B3. ಇಲ್ಲಿ ನೋಡಿ, C5 ಸ್ಕ್ವೇರ್ ವೀಕ್ ಇದೆ, C6 ಪಾನು ವೀಕ್ ಇದೆ. ಸೊ ಬ್ಲ್ಯಾಕ್ ಕ್ಯಾಸಲ್ ಮಾಡುತ್ತೆ. ಓಕೆ, ವೈಟ್ ಕೂಡ ಕ್ಯಾಸಲ್ ಮಾಡಿದ್ರು. ಬಿಷಪ್ A6. ಓಕೆ, ಇದು ಒಂದು ಒಳ್ಳೆಯ ಮೂವ್ ಅಂತ ಹೇಳ್ಬೋದು. ಓಕೆ, ನೈಟ್ C5, B ಟೇಕ್ಸ್ A4. ದಿವ್ಯಾ ಅವರು ಇಷ್ಟು ಕ್ವಿಕ್ಕಾಗಿ ಆಡ್ತಾ ಇದ್ದಾರೆ ಅಂದರೆ ಇದೆಲ್ಲ ಲೈನ್ಸ್ ಪ್ರಿಪೇರ್ ಆಗಿದ್ದಾರೆ ಅವರು. ಓಕೆ, ನೈಟ್ ಟೇಕ್ಸ್ A6 ಮಾಡಿದ್ರು. ರೂಕಿಂದ ತೊಗೊಳ್ತಾರ, ನೈಟಿಂದ ತೊಗೊಳ್ತಾರ ನೋಡಬೇಕು. ಓಕೆ, ರೂಕಿಂದ ತೊಗೊಂಡು ರೂಕ್ ಟೇಕ್ಸ್ A6. ಸೊ ಯಾಕಂದರೆ C6 ಪಾನ್ ಡಿಫೆಂಡ್ ಮಾಡಬೇಕಾಗುತ್ತೆ. ರೂಕ್ ಟೇಕ್ಸ್ A4. ಸೊ ಇಲ್ಲಿ ಬ್ಲ್ಯಾಕ್ ಪಾನ್ ಅಪ್ ಇದೆ. ಬಟ್ ವೈಟ್ದು ಪೊಸಿಷನ್ ಒಂದು ಸ್ವಲ್ಪ ಚೆನ್ನಾಗಿದೆ. ಓಕೆ, A5 ಪಾನ್ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ವೈಟು. ಸೊ ಕ್ವೀನ್ B6 ಆಡ್ತಾರೆ. ಓಕೆ, ನೈಟ್ D2. ಓಕೆ, ನೈಟ್ C4 ಬರ್ತಾ ಇದೆ ನೆಕ್ಸ್ಟು. ಓಕೆ, ರೂಕ್ A8, E3 ಆಡಿದ್ರು ಪಾನ್ನ ಡಿಫೆಂಡ್ ಮಾಡೋಕ್ಕೆ. ಓಕೆ, ನೈಟ್ D5 ಆಡ್ತಾರೆ. ಸೊ ನೈಟ್ C4 ಬಂತು. ಸೊ A5 ಪಾನ್ ಮೇಲೆ ಪ್ರೆಷರ್ ಆಗ್ತಾ ಇದ್ದಾರೆ. ಸೊ ಎನಿವೆ 3 ಅಟ್ಯಾಕರ್ಸ್ 3 ಡಿಫೆಂಡರ್ಸ್ ಇದೆ. ಕ್ವೀನ್ D2 ಇನ್ನೊಂದು ಅಟ್ಯಾಕ್ ತರ್ತಾ ಇದ್ದಾರೆ. ಸೊ ಮೋರ್ ಪ್ರೆಷರ್. ಓಕೆ, ನೈಟ್ B6 ಆಡ್ತಾರೆ ದಿವ್ಯಾ ಅವರು. ಓಕೆ, ನೈಟ್ ಟೇಕ್ಸ್ B6, ಕ್ವೀನ್ ಟೇಕ್ಸ್ B6. ಸೊ ಇಲ್ಲಿ ಸ್ಟಿಲ್ A5 ಡಿಫೆಂಡೆಡ್ ಇದೆ. ಕ್ವೀನ್ C3 ಆಡ್ತಾ ಇದ್ದಾರೆ. ನೈಟ್ F6. ಓಕೆ, D5 ಮೇಲೆ ಬರೋ ಪ್ಲ್ಯಾನ್ ಇದೆ. ರುಕ್ C1 ಆಡ್ತಾರೆ. ಸೊ ಇವ್ರು C6 ಮೇಲೆ ಪ್ರೆಷರ್ ಆಗ್ತಾ ಇದ್ದಾರೆ ಇವಾಗ. ನೈಟ್ D5. ಬಿಷಪ್ಪಿಂದ ತೊಗೊಂಡ್ರು. ಇದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಹಂಪಿ ಕಡೆಯಿಂದ. ಬಟ್ ಓಕೆ, E ಟೇಕ್ಸ್ D5. ಸೊ ಆಲ್ಮೋಸ್ಟ್ ಎಂಡ್ ಗೇಮಿಗೆ ಹೋಗಿದೆ ಗೇಮ್. ಯಾಕಂದರೆ ನೈಟ್ಸು ಬಿಷಪ್ಸ್ ಎಲ್ಲ ಎಕ್ಸ್ಚೇಂಜ್ ಆಗಿದೆ. ಸೊ ರುಕ್ಕು ಕ್ವೀನ್ ಯಾವ ಥರ ಯೂಸ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ H6 ಬ್ಯಾಕ್ ರ್ಯಾಂಕ್ ಕ್ಲಿಯರ್ ಮಾಡಿದ್ರು ಬ್ಲ್ಯಾಕು. ಕಿಂಗ್ G2, ಕಿಂಗ್ ಸೇಫರ್ ಸೈಡಿಗೆ ಹೋಯಿತು. ಕ್ವೀನ್ B5 ಆಡ್ತಾರೆ. ಸೊ ನೋಡಿ, ಇವರು A5 ಪಾನ್ ಕೊಡ್ತಾ ಇಲ್ಲ ಬ್ಲ್ಯಾಕು. ಇವರು A5 ಮೇಲೆ ಅಟ್ಯಾಕ್ ಬಿಡ್ತಾ ಇಲ್ಲ. ಸೊ ರುಕ್ A2 ಆಡಿದ್ರು. ಕ್ವೀನ್ C7. ಸೊ ಏನಾಡಿದ್ರು A5 ಪಾನ್ ಮೇಲೆ ಫೋಕಸ್ ಇಟ್ಕೊಂಡೇ ಆಡ್ತಾ ಇದ್ದಾರೆ. ಓಕೆ, ಕ್ವೀನ್ ಎಕ್ಸ್ಚೇಂಜಿಗೆ ಹೋಗ್ತಾ ಇದ್ದಾರೆ. ಬಟ್ ವೈಟ್ ಕ್ವೀನ್ ಎಕ್ಸ್ಚೇಂಜ್ ಬೇಡ ಅಂತ ಕ್ವೀನ್ C3 ಆಡ್ತಾರೆ. ಓಕೆ, ಕ್ವೀನ್ B6. ಸೊ ಸುಮ್ಮನೆ ಮ್ಯಾನ್ಯೂವರ್ ಮಾಡ್ತಾ ಇದ್ದಾರೆ. ಸೊ ಪೊಸಿಷನ್ ಒಂಥರ ಸ್ಟ್ರಾಂಗ್ ಮಾಡ್ಕೊಂಬಿಟ್ಟು. ಸೊ ಇವಾಗ ನೋಡಿ, ರುಕ್ B2 ಕ್ವೀನ್ ಮೇಲೆ ಅಟ್ಯಾಕ್ ತೊಗೊಂಡು ಬಂದರು. ಓಕೆ, ಕ್ವೀನ್ D8 ಆಡ್ತಾರೆ. ಇದು ಇದೇ ಥರ ಆಡ್ತಾ ಹೋದರೆ ಆಲ್ಮೋಸ್ಟ್ ಡ್ರಾ ಇದೆ ಗೇಮ್ ಇದು. ಬಟ್ ಯಾರಾದರೂ ಒಬ್ಬರು ಏನಾದರೂ ಬೇರೆ ಇನಿಷಿಯೇಟಿವ್ ತೊಗೊಳ್ಬೇಕಾಗುತ್ತೆ ಇಲ್ಲಿ. ಓಕೆ, H5 ಆಡಿದ್ರು, H4 ಆಡಿದ್ರು. ಸೊ ಈ ಕಡೆ ಸ್ಲೋಲಿ ಕಿಂಗ್ ಸೈಡ್ ಅಟ್ಯಾಕ್ ತೊಗೊಂಬರ್ತಾ ಇದ್ದಾರೆ ಬ್ಲ್ಯಾಕು. G6. ಓಕೆ, ರುಕ್ A1 ಆಡ್ತಾರೆ. ಕ್ವೀನ್ B6. ಮತ್ತು ರಿಪೀಟೆಡ್ ಮೂವ್ಸ್ ಆಗ್ತಾ ಇದೆ. ಯಾಕಂದರೆ ಇಲ್ಲಿ ಇನಿಷಿಯೇಟಿವ್ ಯಾರು ತೊಗೋತಾರೆ ಅಂತ ಇಬ್ಬರು ಒಬ್ರಿಗೊಬ್ರು ವೇಟ್ ಮಾಡ್ತಾ ಇದ್ದಾರೆ. ಸೊ ಕಿಂಗ್ G7, ಕಿಂಗ್ G2 ಅಗೇನ್. ಸೊ ಕ್ವೀನ್ D8. ಸೊ ಅಪೋನೆಂಟ್ ಯೋಚನೆ ಮಾಡಬೇಕಾದ್ರೆ ನೀವು ಆ ಟೈಮಲ್ಲಿ ನೀವು ಬೇರೆ ಯಾವ ಥರ ಪ್ಲ್ಯಾನ್ ಮಾಡ್ಬೋದು ಅಂತ ಯೋಚನೆ ಮಾಡಬೇಕಾಗುತ್ತೆ ಇಲ್ಲಿ. ಸೊ
ಇಬ್ಬರು ಅದೇ ಥರ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಸೊ ರುಕ್ A2, ಸೊ ರುಕ್ A8, ರುಕ್ A1, ಕ್ವೀನ್ C7. ಸೊ ನೋಡೋಣ ಇಲ್ಲಿ ದಿವ್ಯಾ ಅವರು ಓಕೆ E4 ಬಂತು. ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಯ್ತು ಅನಿಸುತ್ತೆ. ಸೊ D takes E4. ಓಕೆ D5 ಪುಷ್ ಬರ್ತಾ ಇದೆ. ಸೊ ಇಲ್ಲಿ ಕ್ವೀನ್ E5 ಬರ್ತಾ ಇದೆ. ಕ್ವೀನ್ E5 ಇಸ್ ಅ ಗುಡ್ ಮೂವ್ ಆ್ಯಕ್ಚುಲಿ. ಓಕೆ ಕ್ವೀನ್ E5 ಬಂತು. ಇಲ್ಲಿ ಹಂಪಿಯವರು ಸ್ವಲ್ಪ ಮಿಸ್ಟೇಕ್ ಮಾಡಿದ್ರು, ಯಾಕಂದರೆ ಯಾರಾದರೂ ಬೇರೆ ಇನಿಷಿಯೇಟಿವ್ ತೊಗೊಳ್ಬೇಕಾಗಿತ್ತು. ಬಟ್ ರೈಟ್ ಟೈಮಲ್ಲಿ ತೊಗೊಳ್ಳಿಲ್ಲ ಹಂಪಿಯವರು. C takes, ಸೊ ರುಕ್ ಟೇಕ್ಸ್. ಓಕೆ ಕ್ವೀನ್ E8ಗೆ ಹೋಯಿತು. ಸೊ A4 ರುಕ್ ಮೇಲೆ ಅಟ್ಯಾಕ್ ಇದೆ. ಎನಿವೆ ಈಕ್ವಲ್ ಇದೆ ಪೊಸಿಷನ್ ಆಲ್ಮೋಸ್ಟು. ಓಕೆ ಕ್ವೀನ್ D4 ಆಡಿದ್ರು ಬ್ಲ್ಯಾಕು. ಓಕೆ ಕಿಂಗ್ G8. ಓಕೆ E4 ಪಾನ್ ತೊಗೊಳ್ಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಸೊ ಅದನ್ನು ಡಿಫೆಂಡ್ ಮಾಡೋಕ್ಕಾಗಲ್ಲ ಎನಿವೆ. ಸೊ ಕ್ವೀನ್ ಟೇಕ್ಸ್ E4 ಆಯಿತು. ಸೊ ಕ್ವೀನ್ ಎಕ್ಸ್ಚೇಂಜ್ ಆಯ್ತು ಇಲ್ಲಿ. ಓಕೆ ರುಕ್ಕಿಂದ ತೊಗೊಂಡ್ರು. ಸೊ ಈಗ ಎಂಡ್ ಗೇಮಿಗೆ ಹೋಯಿತು. ಸೊ ಆಲ್ಮೋಸ್ಟ್ ಡ್ರಾಯಿಶ್ ಗೇಮ್ ಇದೆ ಇಲ್ಲಿ. ಆ್ಯಕ್ಚುಲಿ ಇವರು ಅಗ್ರಿ ಕೂಡ ಮಾಡ್ಬೋದು ಡ್ರಾ ಅಂತ, ಬಟ್ ನನಗನ್ಸೋ ಪ್ರಕಾರ ಸಿನ್ಸ್ ಇದು ಫೈನಲ್ ಇರೋದ್ರಿಂದ ಎಂಡ್ವರೆಗೂ ಆಡ್ತಾರೆ. ಓಕೆ G takes F5 ಆಯಿತು. ಕಿಂಗ್ F3, ಕಿಂಗ್ F4. ಓಕೆ ಕಿಂಗ್ G6 ಪಾರ್ನ ಸಪೋರ್ಟ್ ಮಾಡೋಕ್ಕೆ. ಓಕೆ ಕಿಂಗ್ E5 ಆಡಿದ್ರು. ರುಕ್ A6. ಓಕೆ ಸೊ ಕಿಂಗ್ ಸ್ಲೋಲಿ ಕ್ವೀನ್ ಸೈಡ್ ತೊಗೊಂಡ್ಬರ್ತಾ ಇದ್ದಾರೆ. ಓಕೆ ಕಿಂಗ್ D5 ಆಡಿದ್ಮೇಲೆ F4 ಪುಷ್ ಬಂತು. ರುಕ್ಕಿಂದ ತೊಗೊಂಡ್ರು. ಇದು ಬ್ಲಂಡರ್ ಆಯ್ತು ಅನಿಸುತ್ತೆ. ರುಕ್ಕಿಂದ ತೊಗೊಳ್ಬಾರ್ದಾಗಿತ್ತು. ಇಲ್ಲಿ ಸ್ವಲ್ಪ ಬ್ಲಂಡರ್ ಮಾಡಿದ್ರು ಹಂಪಿಯವರು. A4 ಪುಷ್ ಬಂತು. ಇವಾಗ ದಿವ್ಯಾಗೆ ಸ್ವಲ್ಪ ಚಾನ್ಸಸ್ ಇದೆ, ಅವರಿಗೂ ಕಾಣಿಸ್ತಾ ಅನಿಸುತ್ತೆ. ಸೊ A3 ಬಂತು. ರುಕ್ B1, A2 ಬರುತ್ತೆ, ರುಕ್ A1 ಹೋಗುತ್ತೆ. ಓಕೆ ಬಟ್ ಎನಿವೆ ಕಿಂಗ್ ತೊಗೊಂಬರ್ತಾ ಇದ್ದಾರೆ ಅವರು. ಕಿಂಗ್ F5. ಸೊ ಇಲ್ಲಿ ದಿವ್ಯಾಗೆ ಸ್ವಲ್ಪ ಹೋಪ್ಸ್ ಇದೆ. F3 ಆಡಿದ್ರು. A2, ರುಕ್ A1. ಓಕೆ ರುಕ್ A3. ಸೊ ಕಿಂಗು ಕಟ್ಟಾಗುತ್ತೆ ರುಕ್ A3 ಮಾಡೋದ್ರಿಂದ. ಸೊ ಕಿಂಗ್ ಮುಂದೆ ಬರೋಕ್ಕಾಗಲ್ಲ. F6 ಆಡಿದ್ರು. ದಿವ್ಯಾಗೆ ಇದು ಕ್ಲಿಯರ್ ವಿನ್ ಇದೆ, ಇದು ಕರೆಕ್ಟಾಗಿ ಆಡಿದ್ರೆ. ಸೊ ದಿವ್ಯಾಗೆ ಗೊತ್ತಾಯ್ತು ಅನಿಸುತ್ತೆ, ಅದಕ್ಕೆ ಅವ್ರದ್ದು ನೀವು ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೆ ವಿನ್ನಿಂಗ್ ಇದೆ ಅಂತ ಗೊತ್ತಾಗಿದೆ ಅವರಿಗೆ. ಕಿಂಗ್ ಮೇಲ್ ಹೋಗ್ತಾ ಇದೆ. ಓಕೆ ಕಟ್ ಮಾಡ್ತಾ ಹೋಗ್ತಾ ಇದ್ದಾರೆ ರುಕ್ಕಿಂದ. ಸೊ ಕಿಂಗ್ ಕಂಪ್ಲೀಟ್ಲಿ ಮೇಲ್ ಬಂತು. ಓಕೆ ರುಕ್ A6, ಕಿಂಗ್ D7 ಮಾಡ್ತಾ ಇದ್ದಾರೆ. ಓಕೆ ಸ್ಲೋಲಿ ಬ್ಲ್ಯಾಕ್ ಕಿಂಗ್ ತೊಗೊಂಬರ್ತಾ ಇದ್ದಾರೆ ಈ ಕಡೆ. ಓಕೆ G4 ಪುಷ್ ಮಾಡಿದ್ರು. ರುಕ್ A7. ಓಕೆ ಕಿಂಗ್ C6 ಮಾಡ್ತಾ ಇದ್ದಾರೆ. ಓಕೆ ಕಿಂಗ್ F4 ಮಾಡಿದ್ರು. ಇಲ್ಲಿ ಆ್ಯಕ್ಚುಲಿ H takes G4 ಮಾಡಿದ್ರೆ ಮತ್ತೆ ಡ್ರಾಯಿಶ್ ಗೇಮ್ ಇದೆ. ಸೊ ಓಕೆ G takes H5 ಮಾಡಿದ್ರು ಇವರು. ಕಿಂಗ್ ಟೇಕ್ಸ್ F3. ಮತ್ತು ಇದು ಈಕ್ವಲ್ ಇದೆ ಆ್ಯಕ್ಚುಲಿ. H6 ಬ್ಲೆಂಡರ್ ಆಯಿತು. ಮತ್ತು ಬ್ಲ್ಯಾಕ್ ನೋಡಿ ಬಾರ್ ಯಾವ ಥರ ಬ್ಲ್ಯಾಕು ವೈಟು ಮಾಡ್ತಾ ಇದೆ. ಸಾರಿ ವೈಟ್ ಅಡ್ವಾಂಟೇಜ್ ಇಲ್ಲ ಇಲ್ಲಿ, ಬ್ಲ್ಯಾಕ್ ಅಡ್ವಾಂಟೇಜು ಅಥವಾ ಡ್ರಾ, ಈ ಥರ ಬಾರು ತುಂಬ ಫ್ಲಕ್ಚುಯೇಟ್ ಆಗ್ತಾ ಇದೆ. ಓಕೆ F5 ಮಾಡಿದ್ರು. ಎನಿವೆ ಇಲ್ಲಿ ಸ್ಟಿಲ್ ಹೋಪ್ಸ್ ಇದೆ ಇವರಿಗೆ, ದಿವ್ಯಾ ಅವರಿಗೆ. ಓಕೆ ಕಿಂಗ್ D5, F4 ಮಾಡ್ತಾ ಇದ್ದಾರೆ. H7 ಇದು ಬ್ಲೆಂಡರ್ ಆಯಿತು, ಆರಾಮಾಗಿ ತೊಗೊಳ್ಬೋದು ಅದನ್ನು. ರುಕ್ ಟೇಕ್ಸ್ H7. ಓಕೆ H7 ಮಾಡಬಾರ್ದಾಗಿತ್ತು ಆ್ಯಕ್ಚುಲಿ ಇವರು. ಕಿಂಗ್ E5 ಮಾಡಬೇಕಾಗಿತ್ತು ಅನಿಸುತ್ತೆ H7 ಬದಲು. ಸೊ ಇದು ಕ್ಲಿಯರ್ ವಿನ್ ಇದೆ ಇದು ಬ್ಲ್ಯಾಕಿಗೆ. ಓಕೆ ಕಿಂಗ್ G3. ಸೊ F ಪಾನ್ನ ಸ್ಟಾಪ್ ಮಾಡೋಕ್ಕಾಗಲ್ಲ ಅನ್ಕೋತೀನಿ ಇವಾಗ. ಓಕೆ ಹಿಂದ್ಗಡೆಯಿಂದ ಹೋಗ್ತಾ ಇದ್ದಾರೆ. ರುಕ್ A8, ರುಕ್ ಟೇಕ್ಸ್ H4. ಸೊ ರುಕ್ F8 ಅವ್ರು ರುಕ್ G8 ಮಾಡಿದ್ರು. ರುಕ್ G8 ಚೆಕ್ ಕೊಡ್ತಾ ಇದ್ದಾರೆ. ಓಕೆ ಬ್ಲಾಕ್ ಮಾಡಿದ್ರು. ಕ್ಲಿಯರ್ ವಿನ್ ಇದೆ ಇದು ಬ್ಲ್ಯಾಕಿಗೆ. ಓಕೆ ರುಕ್ F8, F3. ಸೊ ಕಿಂಗ್ ತೊಗೊಂಬಂದರು, ರುಕ್ಕಿಂದ ಬ್ಲಾಕ್ ಮಾಡಬಾರ್ದು ಅಂತ. ಸೊ F2 ಪುಷ್ ಮಾಡಿದ್ರು. ಓಕೆ ರುಕ್ F7, ಕಿಂಗಿಂದ ತೊಗೊಂಬಂದರು. ಓಕೆ ಹಂಪಿ ರಿಸೈನ್ ಮಾಡಿದ್ರು. ದಿವ್ಯಾ ದೇಶ್ಮುಖ್ ಅವರಿಗೆ ನಂಬಕ್ಕಾಗ್ತಾಯಿಲ್ಲ, ಯಾಕಂದರೆ ವರ್ಲ್ಡ್ ಕಪ್ ವಿನ್ ಆದರು. ಸೊ ಕಣ್ಣಲ್ಲಿ ನೀರು ಬರ್ತಾಯಿದೆ ಅವರಿಗೆ, ನೀವು ನೋಡ್ತಾ ಇರ್ಬೋದು. ಯಾಕೆಂದರೆ ಜೀವನದಲ್ಲೇ ಒಂದು ದೊಡ್ಡ ಅಚೀವ್ಮೆಂಟ್ ಅವರಿಗೆ ಇದು. ಅದು ಕೊನೆಗೂ ಹಂಪಿ ಜೊತೆ ಫೈನಲ್ ಗೆದ್ದಿರೋದು, ಮತ್ತು ಎಟ್ ದ ಸೇಮ್ ಟೈಮ್ ಅವರು ಗ್ರ್ಯಾಂಡ್ ಮಾಸ್ಟರ್ ಟೈಟಲ್ ಕೂಡ ಸಿಕ್ತು ಫಿಡೆ ರೂಲ್ಸ್ ಪ್ರಕಾರ. 88th ಗ್ರ್ಯಾಂಡ್ ಮಾಸ್ಟರ್ ಅವರು ಇಂಡಿಯಾದ್ದು, 88ನೇ ಗ್ರ್ಯಾಂಡ್ ಮಾಸ್ಟರು. ಸೊ ತುಂಬ ಹೆಮ್ಮೆ ಅನಿಸುತ್ತೆ. ದಿವ್ಯಾ ದೇಶ್ಮುಖ್ ಅವರಿಗೆ ಕಾಂಗ್ರಾಟ್ಸ್ ಹೇಳ್ತಾ, ಕೊನೆಗೂ ಹಂಪಿಯವರು ಕೂಡ ಒಳ್ಳೆ ಟಫ್ ಫೈಟ್ ಕೊಟ್ಟರು.
ಅವರಿಗೂ ಬೆಸ್ಟ್ ಆಫ್ ಲಕ್ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಧನ್ಯವಾದಗಳು.